ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಬೆಳಗ್ಗೆ ನಾನು ಸ್ವಲ್ಪ ಬೇಗ ಎದ್ದಿದ್ದೆ. ಸ್ವಲ್ಪ ಹೊರಗಡೆ ಬಂದು ಗಿಡಗಳನ್ನ ಹಾಕಿದ್ದೆ ಅಂತ ಹೇಳ್ಬಿಟ್ಟು ಆ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೆ. ಕೆಲವೊಂದು ಫ್ಲವರ್ನ ಬಿಟ್ಟಿತ್ತು, ಕೆಲವೊಂದು ಇವಾಗ ಸ್ವಲ್ಪ ಮೊಗ್ಗಾಗಿದೆ. ಜಾಸ್ತಿ ಗಿಡಗಳೇನು ಹಾಕಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮನೆ ಹತ್ರ ಅಂತ ಹೇಳಿ. ಈ ಮೆಣಸಿನ್ಕಾಯಿ ಗಿಡಗಳು, ಟೊಮೊಟೊ ಗಿಡ ಈ ಥರದ್ದೆಲ್ಲ ಹಾಕಿದ್ದೀನಿ. ಬೆಳಗ್ಗೆ ಎದ್ದಾಗ ಈ ರೀತಿ ಮನೆ ಮುಂದೆ ಇರೋ ಫ್ಲವರ್ಸ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ? ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನಾಳೆ ಟಿಫನ್ಗೆ ಅಂತ ಹೇಳಿ ನಾನು ಇಡ್ಲಿ ಮಾಡೋಣ ಅಂತ ಹೇಳಿ ಇಡ್ಲಿಗೆ ನೆನೆಸೋದಕ್ಕೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈ ಇಡ್ಲಿನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಲೋಟ ಅಕ್ಕಿನ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ, ಒಂದು ಅರ್ಧ ಗ್ಲಾಸಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಇದು ಮಸೂರು ದಾಲ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿನ ತೊಗೊಂಡಿದ್ದೀನಿ, ಒಂದು ಅರ್ಧ ಗ್ಲಾಸಷ್ಟು. ಸ್ವಲ್ಪ ಒಂದು ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ, ಒಂದು ಅರ್ಧ ಗ್ಲಾಸಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ, ಮತ್ತು ಸಾಬೂದಾನನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಸ್ವಲ್ಪ ವಾಶ್ ಮಾಡಿ ಇದನ್ನು ಓವರ್ ನೈಟ್ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. ನಾರ್ಮಲ್ಲಾಗಿ ಇಡ್ಲಿ ಅಂತಂದರೆ ಅದಕ್ಕೆ ಉದ್ದಿನಬೇಳೆ ಮೆಂತ್ಯ ಹಾಕ್ತೀವಿ, ಅವಲಕ್ಕಿನೂ ಹಾಕ್ತೀವಿ. ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ನಾನು ತೊಗರಿಬೇಳೆ ಮತ್ತು ಹೆಸರು ಕಾಳು ಮತ್ತು ಸಾಬೂದಾನ ಹಾಕಿದ್ದೀನಿ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ಅದಕ್ಕಿಂತನೂ ಡಿಫ್ರೆಂಟಾಗಿರುತ್ತೆ ಮತ್ತು ತುಂಬಾ ಹೆಲ್ದಿಯಾಗೂ ಇರುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಈ ಇಡ್ಲಿ. ಬೆಳಗ್ಗೆ ಎದ್ದಾಗ ನಾರ್ಮಲಾಗಿ ಬಿಸಿನೀರನ್ನ ಕುಡಿತಾ ಇರ್ತೀವಿ. ಈ ಬಿಸಿನೀರಿಗೆ ಸ್ವಲ್ಪ ಈ ರೀತಿ ಐಸ್ ಕ್ಯೂಬ್ನ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಐಸ್ ಕ್ಯೂಬ್ ಮಾಡೋದಕ್ಕೆ ನಾನು ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಬಳಸ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡಿಕೊಂಡು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಐಸ್ ಕ್ಯೂಬ್ ರೀತಿ ಮಾಡ್ಕೊಂಡು ಇದನ್ನು ಯಾವಾಗ ಬೇಕೋ ಆವಾಗ ನಾವು ತೊಗೋಬೋದು ಹೆಲ್ದಿ ಡ್ರಿಂಕಾಗಿ. ಈ ಡ್ರಿಂಕಿಂದ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಆಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಾನಿಲ್ಲಿ ನೈಟು ಎಲ್ಲದನ್ನು ರುಬ್ಬಿ ಇಟ್ಟಿದ್ದೆ. ಇವಾಗ ಇಡ್ಲಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಹುಳಿ ಸ್ವಲ್ಪನೂ ಇರೋದಿಲ್ಲ, ಚೆನ್ನಾಗಿ ಉಬ್ಬಿ ಬಂದಿದೆ ಇದು. ಇದ್ರ ಜೊತೆಗೆ ಇನ್ನೂ ಬೇಕಾದರೆ ಕಾಳುಗಳನ್ನ ಆ್ಯಡ್ ಮಾಡ್ಕೊಬೋದು. ಕಡಲೆಕಾಳು ಅಥವಾ ಹೆಸರುಬೇಳೆ ಈ ಥರ ಬೇರೆ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ನಾನು ಇಷ್ಟೇ ಸಾಕು ಅಂತ ಹೇಳಿ ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಹಿಟ್ಟು ಅಂತ ಹೇಳಿ. ಈ ಇಡ್ಲಿ ಹಿಟ್ಟಿಗೆ ಉಪ್ಪನ್ನು ನಾನು ನೈಟೇ ಹಾಕಿ ಇಟ್ಟಿದ್ದೆ. ಮಾರ್ನಿಂಗ್ ಹಾಕೋದಿಲ್ಲ, ನಾನು ನೈಟೇ ಹಾಕಿ ಬಿಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇಡ್ಲಿ ಹಿಟ್ಟು. ಇದಕ್ಕೆ ಸ್ವಲ್ಪ ಪ್ಲೇನ್ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಶುಂಠಿನ ತುರಿದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೂ ಬೇಕಾದರೆ ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ ಎಲ್ಲ ಆ್ಯಡ್ ಮಾಡ್ಬೋದು. ನಾನು ಸಾಕು ಅಂತ ಹೇಳಿ ಇಷ್ಟನ್ನು ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡಾದಮೇಲೆ ಇನ್ನೊಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಇಡ್ಲಿಗೆ ಕಾಂಬಿನೇಷನ್ ಆಗಿ ನಾನು ಸಾಗು ಏನು ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಕಡಲೆ ಬೀಜದ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಡಲೆ ಬೀಜ ಮತ್ತು ಕೊಬ್ಬರಿ ಮಾಡಿಸ್ಕೊಂಡು ಒಂದು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಡ್ಲಿ ಪ್ಲೇಟಿಗೆ ತುಪ್ಪನ ಸವರ್ಕೊಂಡು ಅದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಜಾಸ್ತಿ ಜನ ಇಲ್ಲ, ನಾನು ನನ್ನ ಮಗಳು ನನ್ನ ಹಸ್ಬೆಂಡ್ 3 ಜನ ಇರೋದ್ರಿಂದ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಡ್ಲಿ ಪಾತ್ರೆಗೆ ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಇದನ್ನು ಬೇಯೋದಕ್ಕೆ ಅಂತ ಬಿಡ್ತೀನಿ. ಈ ಇಡ್ಲಿ ಹಿಟ್ಟಲ್ಲೇ ನಾನು ದೋಸೆನೂ ಸಹ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ದೋಸೆನೂ ಸಹ ಮಾಡ್ತಾ ಇದ್ದೀನಿ. ಈ ಹಿಟ್ಟಲ್ಲಿ ನಾವು ದೋಸೆ ಮಾಡೋದಾದರೆ ರುಬ್ಬಿದ ತಕ್ಷಣವೇ ಮಾಡ್ಕೊಬೋದು. ಇದನ್ನು ಓವರ್ ನೈಟ್ ಎಲ್ಲ ಬಿಡಬೇಕು ಅಂತ ಏನಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ದೋಸೆನೂ ತುಂಬ ಮೃದುವಾಗಿ ಬರುತ್ತೆ ದೋಸೆ. ಚಿಕ್ಕ ಮಕ್ಕಳಿಗೆ ಈ ರೀತಿ ಕಾಳುಗಳನ್ನ ಡೈರೆಕ್ಟಾಗಿ ಬೇಯಿಸ್ಕೊಟ್ರೆ ಅಥವಾ ತರಕಾರಿಗಳನ್ನು ಕೊಟ್ಟಾಗ ಡೈರೆಕ್ಟಾಗಿ ತಿನ್ನೋದಕ್ಕೆ ಇಷ್ಟಪಡಲ್ಲ. ಈ ರೀತಿ ಮಲ್ಟಿಗ್ರೈನ್ ದೋಸೆ ಅಥವಾ ಇಡ್ಲಿನ ಮಾಡಿ ಕೊಟ್ಟಾಗ ಗೊತ್ತಿಲ್ಲದೇ ತಿನ್ಕೊಳ್ತಾರೆ. ತುಂಬಾ ಇಷ್ಟನೂ ಆಗುತ್ತೆ ಅವ್ರಿಗೆ, ಟೇಸ್ಟಿಯಾಗಿ ಇರುತ್ತೆ. ಆದ್ದರಿಂದ ಮಕ್ಕಳಿಗೆ ಆದಷ್ಟು ನಾವು ಪ್ರತಿನಿತ್ಯ ಆಹಾರದಲ್ಲಿ ನಾವು ಕಾಳುಗಳನ್ನ, ತರಕಾರಿಗಳನ್ನ ಇನ್ಕ್ಲೂಡ್ ಮಾಡ್ತಾನೆ ಹೋಗಬೇಕಾಗುತ್ತೆ. ಇವಾಗಿನ ಮಕ್ಕಳಿಗೆ ತುಂಬಾ ಶಕ್ತಿ ಕಡಿಮೆ ಇರುತ್ತೆ. ಆದ್ದರಿಂದ ಆದಷ್ಟು ಅವರು ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆ ಆಗದಂಗೆ ನಾವು ನೋಡ್ಕೋಬೇಕಾಗುತ್ತೆ. ಇವಾಗ ಅತಿ ಹೆಚ್ಚು ಬಿಸಿಲಿಗಿರೋದ್ರಿಂದ, ಬೇಸಿಗೆಗಾಲ ಆಗಿರೋದ್ರಿಂದ ಪ್ರತಿನಿತ್ಯ ಒಂದು ಯಾವುದಾದ್ರು ಒಂದು ಫ್ರೂಟ್ಸ್ ಜ್ಯೂಸನ್ನ ಮಾಡಿಕೊಡಿ ಮನೆಯಲ್ಲೇ. ಹೆಚ್ಚಾಗಿ ನೀರನ್ನು ಕುಡಿಸೋದಕ್ಕೆ ಟ್ರೈ ಮಾಡಿ ಮಕ್ಕಳಿಗೆ. ಮತ್ತು ನೀವು ಸಹ ಜಾಸ್ತಿ ನೀರನ್ನು ಕುಡೀರಿ. ಇವತ್ತಿನ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.